వావ్ సూపర్ ఉంది కదా. చిక్కాలి మీరు కూడా రండి చిక్కుతా. ಐಸ್ ತಿನ್ನಾಗತ್ತೀವಿ ಯಾರ್ದಾರ ಬಾಯಿಗೆ ಇಟ್ಕೊಂಡಾಗತ್ತೀವಿ ಅಣ್ಣ ಹಂಗ ಕಾಣಾಗತ್ತಿ ಸೇಮ್. ಸ್ವತಂತ್ರ ಸಿಗಬಾರ್ದಿತ್ತು ನಮ್ಗೆ ಬಹಳ ತಪ್ಪು ಮಾಡಿದ್ರು ಒಡಿಸಿ. ಬ್ರಿಟಿಷರ ಕರೆಕ್ಟ್ ಇದ್ರಿ ನಿಮ್ಮಂತ ಸೋಳೆ ಮಕ್ಕಳು. ನಿಮ್ದೇನ ಬೋಸ್ರಿ ಮಕ್ಳ. ಹೌದು, ನಾನ್ ಪಾಪಿ ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಳ್ಳ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ಸಿಗರೇಟ್ ಸೈತೀನಿ ಸೇರೇನು ಕುಡಿತೀನಿ ಅದು ಹಂಗೆ ಸ್ವಲ್ಪ ಸಣ್ಣ ಹುಡುಗರು ರುಚಿ ಕುಡಿ, ಬುದ್ಧಿರೇ ಬರ್ತಾ ಸ್ವಲ್ಪ ನಿಂಗ. ಮುಖ ನೋಡ್ ಅವನ್ ಬಿಳಿ ಹಂದಿ ಮಾರಿ ಅದು ಬುಸಡಿ ಮಗಳದು. बेबी मैं कैसी लग रही हूँ? टकी नाम तो दो. ಅಣ್ಣ ರಪ್ಪರ್ ಸಂಘ ಸಾಲ ತೆಗೆದು ಇವತ್ತು ಕಾಂತ ಐತ್ ನೋಡ್ರಿ. ಎಲ್ಲಿಗ್ರಿ ಹೋಗ್ತಾ ಇದೀರಾ? ಜಿಮ್ಗೆ ಹೋಗ್ತಾ ಇದೀನಿ ಕಣೆ. ಜಿಮ್ಗೆ ಏನಕ್ಕೆ ಹೋಗ್ತಾ ಇದೀರಾ? ಬಾಡಿ ಫಿಟ್ ಆಗಿರೋದು ಬೇಡವಾ? ಅಲ್ಲೋಗ್ ಬಾಡಿ ಫಿಟ್ನೆಸ್ ಮಾಡೋದ್ ಬದಲು ಡೈಲಿ ರಾತ್ರಿ ಇಲ್ಲಿ ಮಾಡಿದ್ರೆ ನಮ್ಗೊಂದ್ ಮಗುನಾದ್ರೂ ಆಗ್ತಾ ಇತ್ತು. ಹಾಯ್ ಗೈಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಜೀವನನೇ 12 ಆದ್ರೂ ನಿಮ್ಮಂತವ್ರು ಈ ತರ ಕೇಳಿದ್ರೆ ಚೆನ್ನಾಗಿದೀವಿ ಅಂತ ಹೇಳ್ತೀವಿ. ಚೆನ್ನಾಗಿದೀವಿ ಗೈಸ್ ಇಲ್ಲಿ ನೋಡಿ. ಎಲ್ಲಿ ಎಲ್ಲಿ ಎಲ್ಲಿ? ವಾವ್ ವಾವ್ ಬ್ಯೂಟಿಫುಲ್. ఏంటి ನೀನ್ ನಡಕ? ಬಾಯಿ ಮುಚ್ಚಲೆ ಹಡಕ. ಗೈಸ್ ಇಲ್ಲಿ ಅಲ್ಲ, ಇಲ್ಲಿ ನೋಡಿ. ನಿಮ್ಮ ಅವ್ನ್ಲೆ ಕಣ್ ತೋರ್ಸಕತ್ತಳ್ಳಿ. ಹಣ್ಣು ನೋಡು, ನೀ ಏನ್ ನೋಡಕತ್ತಿ? ನಾನು ಒಂದ್ ಸುಂದರವಾಗಿರೋ ಹಣ್ಣೆ ನೋಡ್ತಿದೀನಿ ಮಚ್ಚ. ನಂಗೆ ಗೊತ್ತುಂಟು ನಾನು ಇಷ್ಟು ಚಂದ ಕಾಣಿಸ್ತಾ ಇದ್ದೀನಿ ಅಂತ. ನಿಮ್ಮ ಕಣ್ಣು ಇಲ್ಲಿಂದ ಆಚೆ ಹೋಗಲ್ಲ ಅಂತ. ಹೌದು ರಕ್ಷು ಅಂತ ರಂಬೆ ಊರ್ವಶಿ ಮೇನಕೆ ಅವ್ರನ್ನೇ ಸೈಡ್ ಹೊಡಿಯೋ ಬ್ಯೂಟಿ ನಿಂದು. ಸಾಕ್ಬಿಡ್ಲೆ, ಏನ್ ಪಟಾರಿಸ್ತಿಲ್ಲ? ಗೈಸ್ ಮತ್ತೆ ಇದೇ ಸೀಕ್ರೆಟ್ ಎಂತ ಅಂತ ನಾನು ನಿಮ್ಗೆ ನಂತರ ಹೇಳ್ತೀನಿ. ಇಲ್ಲ ನಮಗ್ ಇವಾಗ್ಲೇ ಹೇಳ್ಬೇಕು. ಬೇಗ ಹೇಳ್ಸಲೆ, ಹೋಗಿ ನೀರ್ ತಾಂಬರ್ತನ. ಸೊ ಗೈಸ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ತಿನ್ನೋದು ಹೊರಗಿಂದ ಎಷ್ಟು ಚಂದ ಉಂಟಲ್ವಾ? ಯವ್ವ ಒಳಗಲ್ಲ ಬೇ, ಅದು ಹೊರಗ. ಸಾಕ್ ಮುಚ್ಚಲೆ, ಮನುಷ್ಯರನ್ನಲ್ಲಿ ತಪ್ಪ ಆಗ್ತಿರ್ತಾವು. ಬಿಸಿಲು ಅಲ್ಲಿ ರಕ್ಷಿತಾ 24 ಗಂಟೆ ಇರ್ತಾರೆ. 24 ತಾಸು ಬಿಸಿಲಿರೋ ಊರ್ ಯಾವ್ದಲ್ಲಿ? ಕೇಳೋದ್ ಸ್ವಲ್ಪ ಫುಲ್ ಆದ್ರೂ ಕೇಳೋ. ರಕ್ಷಿತನ ಮುಖ ಅಲ್ಲಿ ನೋ ಟ್ಯಾನಿಂಗ್. ಏನು? ರಕ್ಷಿತನ ಮುಖ ಅಲ್ಲಿ ನೋ ಟ್ಯಾನಿಂಗ್. ರಕ್ಷಿತಾ ಮುಖಲ್ಲಿ ನೋ ಟ್ಯಾನಿಂಗ್, ನೋ ಡಾರ್ಕ್ ಸ್ಪಾಟ್ಸ್, ವಾಟ್ ಬ್ಲಾಕೆಟ್ಸ್ ಕೂಡ ಇಲ್ಲ. ಹಾಗಾದ್ರೆ ನಾನ್ ನೋಡ್ಲೇಬೇಕಲ್ಲ. ಕಾಣ್ತೈತಲ್ ನೋಡ್ಲಿ ಅಲ್ಲಿ ಮುಖನ. ಮುಖ ಅಲ್ಲಲ್ಲಿ ಮುಖಲಿ. ಬಾಯಿ ಮುಚ್ಚಲೆ ತುಕಲಿ. ನಾನು ತಪ್ಪು ಮಾಡೋಣ ಯಾರಿಗೂ ಭಯಪಡಿ. ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯಪಡ್ಬೇಕು? ಈ ವಿಡಿಯೋ ಅರ್ಥ ಲೈಕ್ ಮಾಡ್ಬೇಕು, ಇಲ್ಲಾಂದ್ರೆ ಯಾಕೆ ನೋಡ್ಬೇಕು? ನಾನ್ ನೋಡಕ್ ಚೆನ್ನಾಗಿದ್ದೀನಿ ಅಂತ ತಾನೇ ನೀ ನನ್ನ ಇಷ್ಟಪಟ್ಟಿದ್ದು. ಹೋಗೆ ಹರೆಯದಲ್ಲಿ ಹಂದಿನೂ ಚೆನ್ನಾಗ್ ಕಾಣತ್ತಂತೆ. ಹರೆಯದಲ್ಲಿ ಹಂದಿನೂ ಚೆನ್ನಾಗ್ ಕಾಣತ್ತಂತೆ. हाँ जी, ऑपरेशन के लिए रेडी? हाँ रेडी. लेकिन डॉक्टर साहब ये माला किस लिए? वो एक्चुअली ये मेरा पहला ऑपरेशन है. अगर सही हुआ तो मेरे लिए, और अगर गलत हुआ तो तुम्हारे लिए. ಅದೇ ನಿಮ್ಮಂಗೆ ಯಾರಂಗೆ ಏನಾಯ್ತೆ? ಇಲ್ಲಿ ಬಿಡ್ರಿ. ಅಣ್ಣ ತಮ್ಮ ಅನ್ಕೊಂಡು ಇನ್ನೊಬ್ರ ಹತ್ರ ಮನಿ ಕೊಡೋ ಶೋಕಿ ನನಗಿಲ್ಲ. ಈ ಮಾತು ಬೇರೆಯವ್ರಿಗೆ ಹೇಳಿ. ಇಡೀ ಇನ್ಸ್ಟಾಗ್ರಾಮ್ ನ ಹುಡುಕಿದ್ರು ಸಿಗದೆ ಇರೋ ಸತಿ ಸಾವಿತ್ರಿ ನಾನು. ಜಲ್ದಿ ಬಾರಿ ಮಾಡೋಣ. ಇರ್ರಿ ಚಪ್ಪರ್ ಮುಂಡೆ. ಜಾಸ್ತಿ ಓವರ್ ಮಾತಾಡ್ಬೇಡ. ನನ್ನ ಯೋಗ್ಯತೆ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ. ಜಲ್ದಿ ಬಾರಿ ಮಾಡೋಣ. ಇರ್ರಿ, ನಿಮ್ ಯೋಗ್ಯತೆ ನನಗೆ ಗೊತ್ತು ಕಣ್ರಿ. ಏನ್ ಗೊತ್ತು ನಿನ್ಗೆ ನನ್ನ ಯೋಗ್ಯತೆ ಬಗ್ಗೆ? 500 ರೂಪಾಯಿ 1000 ರೂಪಾಯಿ ಇಸ್ಕೊಂಡು ಬಟ್ಟೆ ಎಲ್ಲ ತೋರ್ಸ್ಕೊ ಬರ್ತೀನಲ್ಲ. ನಾನು ವಿಡಿಯೋ ಮಾಡಿ ಬಿಡ್ತೀನಿ ಈ ತರ ಕೆಟ್ಟ ಬೈಯೋದನ್ನ. 500,000 ರೀ, ಅದು ಧರ್ಮಸ್ಥಳ ಸಂಘದ್ದು ಲೋನ್ ರೀ. ಏನ್ರಿ ನೀವು ವಿಡಿಯೋ ಮಾಡ್ಬಿಡ್ತೀರಾ? ನಾನ್ ಮಾಡಿದ್ ವಿಡಿಯೋನ ನಾನೊಂದ್ ವಿಡಿಯೋ ವೈರಲ್ ಮಾಡಿದ್ದು. ಅದಕ್ಕೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಎಲ್ಲರೂ ಲಿಂಕ್ ಕಳಿಸಿ ಅಂತಿದ್ರು. ಯಾವ್ದು ಲಿಂಕು? ಅದು ಮೂವಿ ಲಿಂಕು. ಇರು ನಿನ್ಗೆ ಮಾಡ್ತೀನಿ. ಕಿತ್ಕೋಬೇಕು. ಏನಿದು ರೀ? ಏನಿದು ಶಂಟಲೆ ಇವು? ಅಣ್ಣ ಹಾಲ್ ಸಿಗುತ್ತಾ? ನೀವ್ SBI ಬ್ಯಾಂಕ್ ಅವ್ರಾ? ಹೌದು ಅಣ್ಣ. ಇವತ್ತು ಹಾಲಿಲ್ಲ, ಸರ್ವರ್ ಡೌನ್ ಆಗೈತೆ. ಈ ವಿಡಿಯೋ ನೋಡ್ತಾ ಇದ್ದಂಗೆ ಹುಡುಗರು ಕಮೆಂಟ್ ಬಾಕ್ಸ್ ಗೆ ಬರಬೇಕು.
ಬಂದಿದ್ದೀವಿ ಹೇಳಿ. ದಮ್ಮಿದ್ರೆ ಕಮೆಂಟ್ ಬಾಕ್ಸ್ ಗೆ ಬಂದು ಮಾತಾಡಿ. ನೋಡಿ ಕೋಗಿಲೆ ಕಂಠದ ಕೋಮಲ ಅವ್ರೆ, ದಮ್ಮಿರೋದ್ಕೆ ಅಲ್ವಾ ನಾವು ಕಮೆಂಟ್ ಬಾಕ್ಸ್ ಬಂದು ಕುತ್ಕೊಂಡಿರೋದು. ದಮ್ಮಿಲ್ದೆ ಇದ್ರೆ ಬರ್ತಾ ಇದ್ವಾ? ನೀವ್ ಈ ತರ ದಮ್ಮಿದ್ಯೋ ದಿಲ್ಲಿದ್ಯೋ ಅಂತೆಲ್ಲ ಹೇಳ್ಬಾರ್ದು. ಅದು ಏನ್ ವಿಷಯ ಅಂತ ಬೇಗ ಮ್ಯಾಟ್ರು ಬನ್ನಿ. ಎಲ್ಲ ಹುಡುಗರಿಗೂ ಹೇಳಲ್ಲ, ಮತ್ತಿನ್ಯಾರಿಗೆ ಹೇಳ್ತಾ ಇದ್ದೀರಾ? ಸಮ್ ಹುಡುಗರು ಇರ್ತಾರಲ್ಲ, 100ಕ್ಕೊಬ್ರು 1000ಕ್ಕಿಬ್ರು ಇರ್ತಾರಲ್ವಾ, ಆ ಹುಡುಗರಿಗೆ ಹೇಳ್ತಾ ಇರೋದು. ಆ ತರ ಒಬ್ರಿಗೋ ಇಬ್ರಿಗೋ ಹೇಳೋದಾದ್ರೆ ಹೋಗಿ ಅವ್ರ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ. ಈ ತರ ವಿಡಿಯೋ ಮಾಡಿ ಹಾಕೋದ್ರಿಂದ ನಮ್ಮತ್ತ ಒಳ್ಳೆ ಹುಡುಗರಿಗೂ ತಲುಪಿ ನಾವು ಬೇಜಾರ್ ಮಾಡ್ಕೊಳ್ಳೋಲ್ವಾ? ಹೋರಾಟ, ಕೈ ಆಟ, ದೊಂಬರಾಟ ಅಂತ ನಿಜವಾಗೂ ಹೇಳ್ತೀನಿ. ನಾನು ಅದು ಆಟ ಎಲ್ಲ ಆಡಿಲ್ಲ. ನಾನು ಆಟ ಆಡೋದೇ ಒಂದು ಕುಂಟೆಬಿಲ್ಲೆ ಆಟ. ಅದನ್ನ ಕರೆಕ್ಟ್ ಆಗಿ ಆಡಿದೀನಿ, ಅದ್ರಲ್ಲಿ ಸಕ್ಸಸ್ ಆಗಿದ್ದೀನಿ. ಕುಂಟೆಬಿಲ್ಲೆ ಆಡಿ ಸಕ್ಸಸ್ ಕಂಡಿದ್ದೀರಾ? ಸಕ್ಸಸ್ ಕೊಂಡು ಪ್ಯಾರಾ ಒಲಿಂಪಿಕ್ ಅಲ್ಲಿ ಇಂಡಿಯಾಗೆ ಎಷ್ಟು ಮೆಡಲ್ ತಂದು ಕೊಟ್ಟಿದ್ದೀರಾ? ಇವಾಗ ಒಳ್ಳೆ ಬ್ಯೂಟಿಫುಲ್ ಲೇಡಿ ಅಂದ್ಬಿಟ್ಟು ಮದುವೆ ಲವ್ ಮಾಡ್ತಾ ಇದ್ರಲ್ಲ ಹುಡುಗರು. ಇಲ್ಲಪ್ಪ, ನಾವ್ ಯಾರನ್ನೂ ಲವ್ ಮಾಡ್ತಾ ಇಲ್ಲ. ಇವಳು ಯಾವತ್ತೂ ಮೇಕಪ್ ಇಲ್ಲ, ವಿತೌಟ್ ಮೇಕಪ್. ಸ್ನೇಹಿತರೆ, ಇವಳು ಮೇಕಪ್ ಎಲ್ಲ ಮಾಡ್ಕೊಳಕ್ ಹೋಗಲ್ಲ. ಏನಿದ್ರು ಬ್ಯೂಟಿ ಪ್ಲಸ್ ಫಿಲ್ಟರ್ ಮೇಲೆ ಒಂದು 8K ಫಿಲ್ಟರ್ ಹಾಕಿ ಪ್ಯಾರಿಸ್ ಎಫೆಕ್ಟ್ ಆಗ್ತಾಳೆ ಅಷ್ಟೇ. ಲಿಪ್ಸ್ಟಿಕ್ ಸುಧಾ ಹಾಕಲ್ಲ ಇವಳು. ಲಿಪ್ಸ್ಟಿಕ್ ಎಲ್ಲ ಹಾಕಲ್ಲ ಇವಳು. ಏನಿದ್ರು ಏಷ್ಯನ್ ಪೇಂಟ್ ಮಾತ್ರ ಹಾಕೋದು. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ದಮ್ಮಿದ್ರೆ ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮಾತ್ಕು ದಮ್ಮಿದ್ರೆ ಕಮೆಂಟ್ ಮಾಡು, ದಮ್ಮಿದ್ರೆ ಕಮೆಂಟ್ ಬಾಕ್ಸ್ ಗೆ ಬಾ ಅಂತ ಕರಿತೀರಲ್ಲ, ಯಾಕೆ? ವಿಡಿಯೋ ಎಂಗೇಜ್ಮೆಂಟ್ ಜಾಸ್ತಿ ಮಾಡ್ಕೊಳಕ? ನೋಡಿ, ನೀವು ಕರೆದಿದ್ದಕ್ಕೆ ಬೆಲೆ ಕೊಟ್ಟು ನಾವು ಬಂದಿದ್ದು ಆಯ್ತು, ನಾವು ಕೇಳಿದ್ದು ಆಯ್ತು, ಹೇಳಿದ್ದು ಆಯ್ತು. ಈಗ ನಾವು ಹೊರಡೋ ಸಮಯ ಆಯ್ತು. ಬಾಯ್. ಮತ್ತೆ ಕಮೆಂಟ್ ಬಾಕ್ಸ್ ಗೆ ಬನ್ನಿ ಅಂತ ಕರಿಬೇಡಿ. ನೀವ್ ಯಾರಿಗೆ ಹೇಳ್ಬೇಕು ಅಂದ್ಕೊಂಡಿದೀರಾ? ಇಬ್ರಿಗೆ ಹೇಳಿ ಸಾಕು. ಎಲ್ಲಾರ್ಗು ಹೇಳಕ್ಕೆ ವಿಡಿಯೋ ಮಾಡ್ಬೇಡಿ. ಬಿಗ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದೀರಾ ಅಂತ ಕೇಳ್ಪಟ್ಟೆ. ಕಿಪ್ಪಿ ಅವರೇ, ಏನ್ ಅನ್ಸ್ತಾ ಇದೆ ನಿಮ್ಮ ಅಚೀವ್ಮೆಂಟ್ ಗೆ? ಅಯ್ಯೋ, ತುಂಬಾ ಖುಷಿ ಆಗೋಯ್ತು. ನನಗೊಂಥರ ನನ್ ಕನ್ಸ್ಕೊಂತ ಇದೀನ ಇಲ್ಲ ಸೀರಿಯಸ್ ಅಂತ ನನಗನ್ಸಿಲ್ಲ. ಒಂಥರ ಫುಲ್ ಖುಷಿ ಆಗೋಯ್ತು. ಯಾಕೆ ಮೂವಿ ಅಂತ ಮುಂಚೆಯಿಂದ ಕಾಯ್ತಿದ್ರಾ? ಹೆಂಗೆ ಚಾನ್ಸ್ ಸಿಗ್ಲಿ ಅಂತ ಕಾಯ್ತಿದ್ದೆ. ಯಾವ್ದಾದ್ರು ಮೂವಿ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅಂತ. ಓ, ಹಂಗೆ. ಅಂದ್ರೆ ನಾನು ಇಷ್ಟೆಲ್ಲ ಒಂದು ಬರೀ ಕಾಂಟ್ರವರ್ಸಿ ಎಲ್ಲ ಸಿಗ ನಾನು ಏನು ಅಚೀವ್ಮೆಂಟ್ ಮಾಡಿಲ್ಲ. ಅಟ್ಲೀಸ್ಟ್ ಒಂದ್ ಮೂವಿ ಆದ್ರೂ ನನ್ ಮುಖಕ್ಕೆ ಮಾಡ್ಬೇಕಲ್ಲ ಅಂತ ನನಗೆ ಅನ್ಸಿತ್ತು. ನಿಜ ಬಿಡಿ, ಇಷ್ಟೆಲ್ಲಾ ಟ್ಯಾಲೆಂಟ್ ಇರೋ ನೀವು ಬರೀ ರೀಲ್ಸ್ ಗೆ ಸೀಮಿತ ಆದ್ರೆ ಕಷ್ಟ ಆಗುತ್ತೆ. ಬರ್ಲಿ 100 ಡೇಸ್ ಪಕ್ಕ ಓಡಿಸ್ತೀವಿ. ಆದ್ರೂ ಅವ್ನ್ ಪಕ್ಕದಲ್ಲಿ ಇದಾನಲ್ಲ, ಅವ್ನ್ ತಾಳ್ಮೆ ಮೆಚ್ಚದೆ ಗುರು. ಯಾಕಂತಂದ್ರೆ ಅವ್ನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅದ್ ಹಿಂದೆ ಕಾಣಿಸ್ತೈತಲ್ಲ, ಅದನ್ನ ಎತ್ಕೊಂಡು ಇವಳು ತಲೆ ಮೇಲೆ ಹಾಕಿರೋರು ಕೇಳಿಸ್ಕೊಳಕ್ ಆಗ್ದೆ. ನಿನ್ನ ಅಮ್ಮನ್ಗೆ ನಾನು ಕೇಳ್ದೆ ಅಂತ ಹೇಳಪ್ಪ. ಮಾತಾಡಿ ಸುಮಾರು ದಿನ ಆಯ್ತು. ನಿಮ್ಮಮ್ಮ ದೇವರಂತವ್ರು. ನೀನ್ ತಾಯಿನ ಕೈ ಮುಗಿದು ನಮಸ್ಕರಿಸುತ್ತೇನಪ್ಪ, ನಿನ್ನಂತಹ ಅದ್ಭುತ ಪ್ರತಿಭೆಗೆ ಜನ್ಮ ಕೊಟ್ಟಿದ್ದಕ್ಕೆ. ಅಯ್ಯ, ನಿನ್ನ ಕಣ್ಣುಗಳು ನಿದ್ದೆ ಇಲ್ಲದೆ ಡ್ರೈವರ್ ಡ್ಯೂಟಿ ಮಾಡಿ ಮಾಡಿ ತುಂಬಾನೇ ಸೊರಗೋಗಿದೆಯಪ್ಪ. ಆಗಾಗ ಟೈಮ್ ಸಿಕ್ತಾಗ ಸ್ವಲ್ಪ ವಿಶ್ರಾಂತಿ ಪಡೆಯಪ್ಪ. ನೀನ್ ತಿಕ್ಕಾಲು ರೀಲ್ಸ್ಗಳನ್ನ ನೋಡಿಕೊಂಡು ಸಹಿಸಿಕೊಳ್ಳುತ್ತಿರುವಂತಹ ಇನ್ಸ್ಟಾಗ್ರಾಮ್ ಪುರದ ಜನತೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಕಣಪ್ಪ. ನಿನ್ನ ಕೊಳೆತು ಹೋದ ತುಂಟ ಪೋಲಿ ಜೋಕುಗಳಿಗೆ ಇಲ್ಲಿ ಯಾರಿಗೂ ನಗು ಬರುವುದಿಲ್ಲಪ್ಪ. ನೀನ್ ಶಾರ್ಟ್ ಟೈಮ್ ವಿಡಿಯೋಗಳನ್ನ ಮಾಡಿ ಕಾಲ ವಿಳಂಬ ಮಾಡೋದಕ್ಕಿಂತ ಬದಲು ಫುಲ್ ಟೈಮ್ ಡ್ರೈವರ್ ಡ್ಯೂಟಿನೇ ಮಾಡಪ್ಪ. ಯಾಕಂತಂದ್ರೆ ನಾನು ಶಾರ್ಟ್ ಟೈಮ್ ವಿಡಿಯೋಗಳನ್ನ ನೋಡಲ್ಲಪ್ಪ. ಹೇಳಿ ಅಂಕಲ್. ಎಲ್ಲಪ್ಪ, ನನ್ ಮಗ ಫೋನ್ ಮಾಡಿದ್ರೆ ಬಿಜಿ ಅಂತ ಬರ್ತೈತೆ. ಅಂಕಲ್ ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾವ್ನೆ. ಯಾರ ಜೊತೆ ಮಾತಾಡ್ತಾವನೆ? ಯಾರ ಜೊತೆ ಮಾತಾಡ್ತಾ ಇದ್ಯೋ? ಚಿಂಟು ಅವ್ರ ಅಮ್ಮನ್ ಜೊತೆ. ಅಂಕಲ್, ಚಿಂಟು ಅವ್ರ ಅಮ್ಮನ್ ಜೊತೆ ಅಂತೆ. ಯಾರಪ್ಪ ಅದು ಚಿಂಟು? ಯಾರು ಅದು ಚಿಂಟು? ನನ್ ಗುಟ್ಟೋ ಮಗು ಅವ್ರಮ್ಮ. ಅಂಕಲ್, ಅವ್ನ್ ಗುಟ್ಟೋ ಮಗು ಅವ್ರ ಅಮ್ಮ ಅಂತೆ. ಸರಿ, ಇದೆಲ್ಲ ಯಾರ ಹತ್ರ ಹೇಳ್ತಿದ್ಯಾ? ಚಿಂಟು ಅವ್ರ ತಾತನ್ ಜೊತೆ. ಈ ಮಾತ ಎಲ್ಲಾ ಹುಡುಗ್ಯಾರಿಗ 2-3 ಸಾವಿರ ಕೊಟ್ಟ ಲಿಪ್ಸ್ಟಿಕ್ ಫೌಂಡೇಶನ್ ತಗೊಳೋದ್ರ ಜೊತೆಗ 1000 ರೂಪಾಯಿ ಕೊಟ್ಟ ಒಂದ್ ಚಾಕುನು ತಗೋರಿ. ನಾಳೆ ದಿನ ಯಾವಾರ ನಿಮ್ ಮೈ ಮುಟ್ಟಾಕ್ ಬಂದ್ರ ಚುಚ್ ಬಿಡ್ರಿ. ಅವಾಗ ಜಸ್ಟಿಸ್ ಅನ್ನೋ ಪದಕ್ಕ ಅರ್ಥ ಸಿಗೋದು. ನೋಡಕ ನೀ ಬಾರ, ಹೋಗೋನು ಇಬ್ಬರು ಕೂಡಿ ಹೈದರಾಬಾದ್ ಟೂರ. ನಿನಗ್ ಹೈದರಾಬಾದ್ ಟೂರ್ ಕರ್ಕೊಂಡ್ ಹೋದ್ರ ಆ ಬುಲೋರ್ದ ಟೈರ್ ಟ್ಯೂಬ್ ಹರ್ದ್ 12 ಆತು. ಸರ್, ಪ್ಲೀಸ್ ಒಂದು ಮೋಟಿವೇಶನಲ್ ಡೈಲಾಗ್ ಹೇಳ್ತೀರಾ? ಈ ಭೂಮಿ ಉಲ್ಟಾ ಪಲ್ಟಾ ಆದ್ರೂ ಪರವಾಗಿಲ್ಲ, ಇವತ್ತು ರಾತ್ರಿ ನೀನ್ ಬೇಕು ಕಣೆ.
ನನ್ನಂತವ್ ನಿನಗೆ 10 ಜನ ಸಿಗ್ಬೋದು, ನಿನ್ನಂತವಳು ನನಗೆ 50 ಜನ ಸಿಗ್ಬೋದು. ಆದ್ರೆ ನನ್ನ ತಂದೆ ಅಂತ ವ್ಯಕ್ತಿ ಕೋಟಿ ಕೊಡೆ. ನೀನ್ ತಾಯಿನ ಕ್ಯಾಯ ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ? ನಿಮ್ಮ ಅಮ್ಮನ್ ಈಗಲೇ ಹೇಳಿ ನೋಡು, ಹಿಂಗ್ ಮಾತಾಡ್ರಿ. ಅಲ್ಲ ಏನ್ ಸಂಬಂಧ ಏನು? ಲೇ ಹುಚ್ಚ, ಏ ಲೂಜು, ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಇಲ್ಲ ಸರ್. ಅಯೋಗ್ಯ. ಬೆಳೆಯೋವರೆಗೂ ಕನ್ನಡ ಬೇಕು, ಆಟಿಟ್ಯೂಡ್. ಆಯ್ತಪ್ಪ, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಯಾರೋ ಒಬ್ಬ ಫೇಮಸ್ ಪ್ಲೇಯರ್ ಬರ್ತಾನೆ ಒಳಿಕೆ, ಪ್ರೇಕ್ಷಕರೆಲ್ಲ ಸಿಕ್ಸರ್ 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 ಅಂತ ಕೂಗ್ತಾರಪ್ಪ. ಜೋಶ್. ಅವನು ಬ್ಯಾಟನ್ನ ಎಷ್ಟು ಬಿಟ್ಟು ಇದಕ್ಕೆ ಪಾಲ್ಗಾಮ್ ಆಗಿದ್ದಿತ್ತು. ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಸಿಕ್ಸರ್ ಅಂತ ಕೂಗದೆ ಚಿಕನ್ ಮಟನ್ ಅಥವಾ ಬಿಸಿಬೇಳೆ ಬಾತ್ ಅಂತ ಕೂಗಕ್ಕಾಗತ್ತಾ ಯಾವನಾರುವೆ? ನ್ಯೂಟನ್ ಬಾರ ಊಟ ಮಾಡು. ಉಪೇಂದ್ರ ಅವ್ರ ಮೂವಿ. ಈ ಆಪಲ್ ನನ್ ತಲೆ ಮೇಲೆ ಬಿತ್ತು, ಆದ್ರೆ ಅಪ್ಪ ಇದ್ ಮೇಲೆ ಎಂದಕ್ಕೆ ಹೋಗಿಲ್ಲ? BSDK, ಯಾಕಂದ್ರೆ ಅದು ಆಪಲ್ ಸ್ಪೈಡರ್ ಮೇಲೆ ಅಲ್ಲ, ಮೇಲೆ ಹೋಗಕ್ಕೆ. ಇಲ್ಲಪ್ಪ, ಭೂಮಿ ಒಳಗಡೆ ಏನೋ ಶಕ್ತಿ ಇದೆ. ಭೂಮಿಗೆ ಏನೋ ಗೊತ್ತಿಲ್ಲ, ಆದ್ರೆ ನಿನ್ ಮೇಲೆ ಒಂದು ಆತ್ಮ ಇದೆ. ಆಪಲ್ ಕುಡಿಲಿ. ಇಲ್ಲ, ಈ ಆಪಲ್ ಮುಂದೆ ಬರೋ ಮಕ್ಳಿಗೆ ಫ್ಯೂಚರ್ ಬರೆಯುತ್ತೆ. ಯಾಕೆ ನಿನ್ ಜೊತೆ ಮಾತಾಡ್ತೈತಾ ಅದು? ಅಪ್ಪ ಇದ್ ಮಾಮೂಲಿ ಆಪಲ್ ಅಲ್ಲ. ಯಾಕೆ ನಿಂಗೆ ಇದು ಕೈ ಕಾಲ್ ಕಾಣಿಸ್ತಾ? ನೋಡಪ್ಪ, ಈ ಆಪಲ್ ನನ್ ತಲೆ ಮೇಲೆ ಬಿತ್ತು, ಇದ್ರ ಬಗ್ಗೆ ಒಂದ್ ಬುಕ್ ಬರಿಬೇಕು. ಇಲ್ಲ ಮಗ, ನಿನ್ಗೊಂದ್ ಮಾತ್ರೆ ಬರಿಬೇಕು, ಅವಾಗ ಹುಚ್ಚುತ್ತರ ಆಡ್ತಿಯಲ್ಲ ಅದಕ್ಕೆ. ನಿಂಗೆ ತಮಾಷೆ ಅನ್ಸ್ತೈತಾ? ನೀನ್ ಈ ಭೂಮಿ ಮೇಲೆ ಹೆಂಗ್ ನಿಂತಿದ್ಯ ಹೇಳಿ ನೋಡೋಣ. ಬೇವರ್ಸಿ ನನ್ ಕಾಲಿಂದ ನಾನು ನಿಂತಿದ್ದೀನಿ. ಇಲ್ಲಪ್ಪ, ಈ ಭೂಮಿ ನಿನ್ ಎಳಿತಾ ಇದೆ. ಏನೋ ಎಳಿತಾ ಇದೆ. ನೀನ್ ನೈಟ್ ಮುತ್ತೋಗ್ತಾ ಇತ್ತು, ನಾನೇ ಬೇಡ ಅಂತ ಬಂದೆ. ನಿಂಗ್ ತಲೆ ಕೆಟ್ಟೈತೇನಾ? ಹಂಗಾರೆ ನಿನ್ ಮೇಲೆ ಎಂತ ಕೊಯ್ತಾ ಇಲ್ಲ ಹೇಳು. ಒಂದ್ ವರ್ಷದಲ್ಲಿ ಬರ್ತಾನೆ ಯಮರಾಜ ಕರ್ಕೊಂಡು ಹೋಗಕ್ಕೆ, ನೀನು ಬತ್ತೆ ನನ್ ಜೊತೆ. ಇಲ್ಲ ಇಲ್ಲಪ್ಪ, ಅವ್ರಿಗೆ ಜ್ವರ ಅನ್ಬೋದು. ಇವಾಗ ನಿನ್ ತಲೆ ಸರಿ ಹೋಯ್ತು ನೋಡು. ಸೆಂಟ ಬೆಲೆ ಅದನ್ನ ನಿಮ್ಮ 7 ಮೀಟರ್ ಹುಡುಗಿಯರು ಅನ್ನೋದು ನಾನು 2 ಮಾತು ಮುಗಿದು. ಹೌದು, ನಾನ್ ಪಾಪಿ, ಕಚರಾ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.